ತಾಯಿಯ ಮಡಿಲಲ್ಲಿ ಕುಳಿತು ಸಂತೋಷವಾಗಿ ಹರಟೆ ಹೊಡಿತಾ ಇದ್ದ ಯುವತಿಯೊಬ್ಬಳು ಅಚಾನಕ್ಕಾಗಿ ಸಾವನ್ನಪ್ಪಿರುವ ಅತ್ಯಂತ ದುರದೃಷ್ಟಕರ ಘಟನೆ ಬೇಲೂರು ತಾಲೂಕಿನ ಬಂಡಿಲಕ್ಕನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ನಡೆದು ಹೋಗಿದೆ. ಗ್ರಾಮದ ನಿವಾಸಿ ಕೇವಲ 25 ವರ್ಷದ ಶ್ವೇತಾ ಮೃತ ದುರ್ದೈವಿ. ಈಕೆ BE ವ್ಯಾಸಂಗ ಮುಗಿಸಿ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗ ಮಾಡ್ತಾ ಇದ್ರಂತೆ ಹಾಸನದಲ್ಲಿ. ಶನಿವಾರ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿ ತಾಯಿ ಜೊತೆ ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ರಂತೆ, ನಗ್ನಗ್ತಾ. ಎಲ್ಲವೂ ಚೆನ್ನಾಗಿತ್ತು ಅನ್ನೋಷ್ಟರಲ್ಲಿ ಹಠಾತ್ತಾಗಿ ಶ್ವೇತಂಗೆ ಯಾಕೋ ವಾಂತಿ ಆಗಿದೆ. ಅದಾದ ಮೇಲೆ ಮಾತಾಡಕ್ಕಾಗದ ಸ್ಥಿತಿ ತಲುಪಿದ್ದಾರೆ. ನೋಡ್ತಿದ್ದಂತೆ ಯಾಕೆ ಹಿಂಗಾಯ್ತು ಅಂತ ಹೇಳಿ ತಕ್ಷಣವೇ ಕುಟುಂಬಸ್ಥರು ಅವ್ರನ್ನ ಹಾಸನದ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅದರ ಪರಿಸ್ಥಿತಿ ಯಾಕೋ ಗಂಭೀರ ಆದಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸ್ತಾರೆ. ಬಟ್ ಅಲ್ಲಿನ ತಜ್ಞ ವೈದ್ಯರುಗಳು ಇವೆಲ್ಲರೂ ಶಕ್ತಿ ಮೀರಿ ಶ್ರಮಿಸಿದ್ರು ಕೂಡ ಮೆದುಳು ನಿಷ್ಕ್ರಿಯಗೊಂಡು ಬಿಟ್ಟಿದೆ ಅಂತ ಹೇಳಿ ಚಿಕಿತ್ಸೆ ಫಲಕಾರಿ ಆಗದೆ ಇವತ್ತು ಮುಂಜಾನೆ 4 ಗಂಟೆಗೆ ಶ್ವೇತಾ ಕೊನೆಯುಸಿರೆಳೆದಿದ್ದಾರೆ. ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಹಳ ವಿಪರ್ಯಾಸ ಸರಿ. 25 ವರ್ಷದ ಮಗಳು ಅಮ್ಮನ ಜೊತೆ ನಾರ್ಮಲ್ ಆಗಿ ಮಾತಾಡ್ತಾ ಕೂರ್ಬೇಕಾರೆ ಹಿಂಗೇನಾದ್ರು ಸತ್ತು ಹೋಗ್ಬಿಟ್ಟಿದ್ದಾಳೆ ಅನ್ನೋದೊಂದು ಇದೆಯಲ್ಲ, ಅಡಗಿಸ್ಕೊಳಕ್ಕಾಗಲ್ಲ. ಇನ್ನು ಕೈಗೆ ಬಂದ ಮಗಳು ಇನ್ನೇನು ಬದುಕಿನ ಹಾದಿಯಲ್ಲಿ ಉತ್ತಮ ನೆಲೆ ಕಂಡ್ಕೊಬೇಕು ಅನ್ನೋ ಹಂತದಲ್ಲಿ ಹೀಗೆ ವಿಧಿವಶ ಆಗಿ ಹೋಗ್ಬಿಟ್ಟಿರ್ತಕ್ಕಂಥದ್ದು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರಿಗೆ ತೀವ್ರ ಆಘಾತ ಆಗಿ ಹೋಗಿದೆ. ಇದರಲ್ಲಿ ಈ ಸಂದರ್ಭದಲ್ಲಿ ಆ ಪೋಷಕರು ಪಾಪ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಬ್ರೈನ್ ಸ್ಟ್ರೋಕ್ ಆಗಿದೆ, ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿದಾಗ ಮೃತದೇಹವನ್ನ ಬಾಡಿ ಡೊನೇಟ್ ಮಾಡೋಣ ಅಂತ ಅವರು ಕೂಡ ನಿರ್ಧರಿಸಿದ್ರಂತೆ. ಬಟ್ ಅಷ್ಟರಲ್ಲಾಗಲೇ ಇವತ್ತು ಬೆಳಗಿನ ಜಾವ ಆಕೆ ಸಾವನ್ನಪ್ಪಿರ್ತಕ್ಕಂಥದ್ದು. ಆಗ್ಲಿಲ್ವಂತೆ, ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಅಂಗಾಂಗ ದಾನ ಮಾಡಕ್ಕೆ ಆಗಿಲ್ವಂತೆ. ಎಸ್, ಇನ್ನು ಇವತ್ತು ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ಎಲ್ಲ ನೆರವೇರಿದೆ. ಮಾಮೂಲಿ ಕೆಲಸ ಮುಗಿಸ್ಕೊಂಡು ಬಂದು ಸ್ವಲ್ಪ ತಿಂಡಿ ತಿಂದಳಂತೆ. ಅಮ್ಮ ಯಾಕೆ ಸುಸ್ತಾಗ್ತೈತೆ ಅಂತೇಳಿ ಅವ್ರ ಅಮ್ಮಂಗೆ ಹೇಳಿ ಅಂದರೆ ಒಂದು ಕಾಫಿ ಗಿಫ್ಟ್ ಮಾಡಿ ಕೊಟ್ಟಾರೆ. ಮಾಡಿ ಆಮೇಲೆ ವಾಮಿಟ್ ಮಾಡಿದ್ದಾರೆ, ಅಷ್ಟೇ ಆಗಿದ್ದು. ಆಮೇಲೆ ಪ್ರಜ್ಞೆ ತಪ್ಪಿದ್ದು ಮತ್ತು ತಕ್ಷಣ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಮಂಗಳ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಒಂದು 10 ನಿಮಿಷ ಎಲ್ಲ ಪ್ರೋಸೆಸ್ ಮಾಡಿ ಇನ್ನು ಒಂದು 2 ಗಂಟೆ 3 ಗಂಟೆ ಒಳಗಡೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತೇಳಿ ಹೇಳಿದರು. ಆವಾಗ ನಾವು ಊರಲ್ಲಿದ್ದು ತಕ್ಷಣ ಆಂಬುಲೆನ್ಸಿಗೆ ಕರ್ಕೊಂಡೋಗ್ತೀವಿ. ಅಲ್ಲಿಂದ ಮತ್ತೆ ಪ್ರಜ್ಞೆ ಬರಲೇ ಇಲ್ಲ. ಏನು ಮಾಡಿದ್ರು ಅವರು ಡಾಕ್ಟ್ರು ನೋಡೋಣ ಒಂದು 48 ಗಂಟೆ ಏನು ಹೇಳೋಕ್ಕಾಗಲ್ಲ ಅಂತ ಅಂದರು. ಆಮೇಲೆ ಏನು ಮಾಡಿದ್ರು ಡಾಕ್ಟ್ರ್ ಕರೆದ್ಬಿಟ್ಟು ನಾವು ಸಮಾಲೋಚನೆ ಮಾಡಿದರು. ಇಲ್ಲ, ಇದು ಡೆಡ್ ಆಗಿದೆ ಬ್ರೈನು, ನೀವು ಏನಾದ್ರು ಡೊನೇಟ್ ಗಿನೇಟ್ ಕೊಡೋದಿದ್ರೆ ಹೇಳಿ ಅಂತ ಹೇಳಿದ್ರು. ನಾವೆಲ್ಲ ಹತ್ಲಿಗೆ ಇನ್ನೇನು ಮಾಡಿ ಎಲ್ಲ ಚರ್ಚೆ ಮಾಡಿಬಿಟ್ಟು ಒಪ್ಕೊಂಡ್ವಿ. ಎಲ್ಲ ಆಯಿತು. ಅವರು ಗೌರ್ಮೆಂಟೆಲ್ಲ ಬರಬೇಕು, ಪೂರ್ತಿ ಇದಾಗೋರು ಏನು ಮಾಡೋಕ್ಕಾಗಲ್ಲ ಅಂತ ಅಂದರು. ರಾತ್ರಿ 2 ಗಂಟೆಯಿಂದ ಶುರು ಮಾಡಿದರು ಮಾಡೋಕ್ಕೆ ಅಂತೇಳಿ. ಅಷ್ಟರೊಳಗಡೆ ಹಾರ್ಟು ಸ್ವಲ್ಪ ಡ್ಯಾಮೇಜ್ ಆಯಿತು. ಅವ್ರು 3-3 ಕಾಲು ಗಂಟೆಗೆ ಸರ್ ಅದು ಮಾಡೋಕ್ಕಾಗಲ್ಲ, ಕಷ್ಟ ಇದೆ ಈಗ